ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಈ ಸಿನಿಮಾ ಮೈಸೂರು, ಮಡಿಕೇರಿ, ಕೊಳ್ಳೇಗಾಲ, ಚಾಮರಾಜನಗರ ಎಲ್ಲ ಕಡೆ ಎಲ್ಲರಿಗೂ ನಮಸ್ತೆ. ಈ ಸಿನಿಮಾ ನಮ್ಮ ಇಡೀ ಟೀಮು ಈ ವೇದಿಕೆ ಮೇಲೆ ಕರೆಸ್ಕೊಂಡಿದ್ದಕ್ಕೆ ನಮ್ಮ ಪತ್ರಕರ್ತರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಏನು ಕ್ವಶನ್ ಕೆಲಸ ಇಲ್ಲ ಮಾಡ್ತೀನಿ. ಈ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ಗಳು ಜೀವಿತ ಸರ್. ಹೌದಾ? ನಮ್ಮ ಮೇನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ ಪ್ರತೀಕ್ ಅಂತ, ಇವರು ಪ್ರತೀಕ್. ಮತ್ತು ನಮ್ಮ ಶಹೀನ್ ಶಾ ಅಂತ, ಊರಿನ ಯಜಮಾನರು ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ, ಶಹೀನ್ ಶಾ ಅಂತ. ಜೀವಿತ ಇವರು ನಮ್ಮ ಸಿನಿಮಾದಲ್ಲಿ ಒನ್ ಆಫ್ ದ ಮೇನ್ ಕ್ಯಾರೆಕ್ಟ್ರು. ಮತ್ತು ಡಾಕ್ಟರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಅರ್ಪಿತಾ ಅವರು ಕೂಡ ಮೇನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಅಭಿಷೇಕ್ ಅವರು ವಿಲನ್ ಕ್ಯಾರೆಕ್ಟ್ರು. ರಾಣಿ, ಭೂಮಿಕಾ ಇವರು ಕಾಲೇಜಲ್ಲಿ ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಕಾಮರಾಜ್ ಮತ್ತು ಕುಮಾರ್ ಇವರು ಕೂಡ ಊರಿನ ಯಜಮಾನರು ಆಗಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಮತ್ತು ಶಕೀಲ್ ಬಂದು ಒಂದು ಕಾಲೇಜಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಇದೆ ಅವ್ರದ್ದು. ಶಂಕರ್ HS ಅಂತ ಶಂಕರ್ ಅವರು ಕಾಲೇಜ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಮತ್ತು ಅವರು ಬರವಣಿಗೆಯಲ್ಲಿ ನಮ್ಮ ಟೀಮ್ ವರ್ಕ್ ಮಾಡಿದ್ದಾರೆ. ಹಮೀದ್ ಬೈ ಅಂತ, ಅಸ್ಲಂ ಹಮೀದ್ ಅವರು ಕೂಡ ಒಂದು ತಂದೆ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಆಶಿಕ್, ಸಲೀಂ, ಸಲ್ಮಾನ್, ಕೈಲಾಶ್ ಇವರೆಲ್ಲರೂ ಕಾಲೇಜ್ ಸ್ಟೂಡೆಂಟಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟ್ರು. ಶಹೀನ್ ಶಾ ಅಂತ ಇದ್ದಾರೆ. ಶಹೀನ್ ಶಾ ಬಂದು ಅವರು ಊರಿನ ಒಂದು ಗೌಡ್ರು ಕ್ಯಾರೆಕ್ಟರ್ ಮಾಡ್ತಾಯಿರೋದು. ನಾಗರತ್ನ ಅವರು ತಾಯಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಸಾರಿಕಾ ಅವರು ಕಾಲೇಜಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟ್ರು. ಹೇಮಂತ್ ಬಂದು ಮೇನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಮತ್ತು ಈ ಕತೆ ವಿಷಯಕ್ಕೆ ಬಂದಾಗ ಇದೊಂದು ರಿಯಲ್ ಲವ್ ಸ್ಟೋರಿ. ದಾಸ್ ಮೋಹನ್ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಸರ್. ಇದೊಂದು ರಿಯಲ್ ಒಂದು ಸತ್ಯ ಘಟನೆ ಆಧಾರಿತ ಪ್ರೇಮ ಕಥೆ. ಈ ಸಿನಿಮಾದಲ್ಲಿ ಒಂದು ಫಸ್ಟ್ ಹಾಫಲ್ಲಿ ಹೀರೋ ಹೀರೋಯಿನ್ ಎಲ್ಲ ಪರಿಚಯ ಆಗ್ತಾರೆ. ಸೊ ಫಸ್ಟ್ ಹಾಫಲ್ಲಿ ಮೇಯ್ನು ಒಬ್ಬಳು ಹೀರೋಯಿನ್ನು ಸತ್ತೋಗ್ಬಿಡ್ತಾಳೆ. ಸೊ ಸತ್ತೋದಾಗ ಇವನು ಡಿಸಪಾಯಿಂಟಲ್ಲಿ ಇರ್ತಾನೆ ಹೀರೋ. ಸೊ ಸೆಕೆಂಡ್ ಹಾಫಲ್ಲಿ ಇಬ್ಬರು ಹೀರೋಯಿನ್ಗಳು ಬರ್ತಾರೆ, ಹೊಸ ಹೀರೋಯಿನ್ನು. ಸೊ ಈ ಹೊಸ ಹೀರೋಯಿನ್ಗಳು ಯಾರು, ಇದೇ ಹುಡುಗನ್ನ ಯಾಕೆ ಫಾಲೋ ಮಾಡ್ತಾ ಇದ್ದಾರೆ, ಇದೇ ಹುಡುಗನ್ನ ಯಾಕೆ ಇವರು ಪ್ರೀತಿ ಮಾಡಬೇಕು ಅಂತ ಹಿಂದೆ ಬೀಳ್ತಾರೆ. ಮತ್ತು ಇವನು ಆ ಹುಡುಗಿರನ್ನ ಒಪ್ಕೋತಾರ ಇಲ್ವಾ. ಸೊ ಇದೇ ಕಥೆ ಇದು. ಇದ್ರ ಮಧ್ಯೆ 5 ಸಾಂಗ್ ಇದೆ. ಮತ್ತು 3 ಫೈಟ್ಸ್ ಇದೆ. ಸೀನಾ ಅಂತ ನಮ್ಮ ಮೈಸೂರವರೇ. ಮತ್ತು ಮ್ಯೂಸಿಕ್ ವಿಷಯಕ್ಕೆ ಬಂದಾಗ ಮ್ಯೂಸಿಕ್ಕು ವೇದಾಂತ್ ಅತಿಶಯ್ ಜೈನ್ ಅಂತ. ಮತ್ತು ಸಾಂಗ್ಸ್ ಎಲ್ಲ ಬರೆದಿದ್ದಾರೆ. ಸಾಹಿತ್ಯ ಮಾದೇವ ಮೂರ್ತಿ ಮತ್ತು ಶಂಕರ್ HS ಅಂತ ನಮ್ಮ ಈ ಚಲನಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ. ಸರ್ ಟೈಟಲ್ ನಾನು ಅದು ಆ್ಯಕ್ಚುಲಿ LM ಅಂತ ಇಟ್ಟಿದ್ದು. LM ಅಂತ ಇಲ್ಲಿ ಇನ್ಶಿಯಲ್ ನೋಡಿ ತೋರಿಸಿ ಸರ್ ಒಂದ್ಸರಿ. ಅದು LM ಅಂತ ಇದೆ. L ಅಂದರೆ ಲೀಲಾ ಮತ್ತು M ಅಂದರೆ ಮೋಹನ್ ಅಂತ. ಸೊ ಇವರಿಬ್ಬರದು ಲವ್ ಸ್ಟೋರಿ ತುಂಬ ಪ್ಯೂರ್ ಲವ್ ಸ್ಟೋರಿ ಇರುತ್ತೆ. ಇದರಲ್ಲಿ ಕಾಲೇಜಲ್ಲಿ ಲವ್ ಆಗೋದು. ಸೊ ಅದಾದಮೇಲೆ ಅವಳು ಲೀಲಾ ಅನ್ನೋ ಕ್ಯಾರೆಕ್ಟ್ರು ಫಸ್ಟ್ ಹಾಫಲ್ಲಿ ಸತ್ತೋಗ್ಬಿಡ್ತಾಳೆ. ಸೊ ಸತ್ತೋಗ್ಬಿಟ್ಟಾಗ ನಮ್ಮ ವಿಲನ್ ಕ್ಯಾರೆಕ್ಟ್ರು ಇವರು ಅಭಿಷೇಕ್ ಅಂತ, ಮತ್ತು ಇನ್ನೊಬ್ಬರು ಶಕೀಲ್ ಅಂತ, ಇವರು ವಿಲನ್ ಕ್ಯಾರೆಕ್ಟರ್ ಇರ್ತಾರೆ. ಸೊ ಅವಳು ಸತ್ತೋಗಿದ್ದು ಏನಕ್ಕೆ ಅಂತ ಇವರಿಬ್ಬರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಅದೆಲ್ಲ ಊರು ಯಜಮಾನರು ಇವರೆಲ್ಲ ಡಿಸ್ಕಷನ್ ಮಾಡ್ತಾರೆ. ಗೌಡ್ರು ಎಲ್ಲ ಪಂಚಾಯತಿ ಎಲ್ಲ ಮಾಡ್ತಾರೆ. ಮತ್ತು ಇವರು ಮೇನ್ ಕ್ಯಾರೆಕ್ಟರ್ ಇರ್ತಾರೆ, ಪ್ರತೀಕ್ ಇವರು ಅಲ್ಲಿರ್ತಾರೆ. ನಮ್ಮ ನಯಾಜ್ ಅಂತ ಇವರು ತಂದೆ ಕ್ಯಾರೆಕ್ಟರ್ ಇರ್ತಾರೆ. ಸೊ ಅವಳು ಏನಕ್ಕೆ ಸತ್ತೋಲ್ಲೋ ಅಂತ
ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಇರ್ತಾರೆ, ಅವರು ಏನಕ್ಕೆ ಅಂತ ಅವರೆಲ್ಲ ಇವರೇ ಪರಿಶೀಲನೆ ಮಾಡೋದು. ಇವರೇ ಅದು ಫಸ್ಟ್ ಹಾಫಲ್ಲಿ ಬರ್ತಾರಲ್ಲ ಇವರೇನೇ ಅದು. ಸೊ ಇವರೆಲ್ಲ ಫ್ರೆಂಡ್ ಕೇರ್ ಇರ್ತಾರೆ, ಕುಮಾರ್ ಇರ್ತಾರೆ, ಅವರು ಪಂಚಾಯತಿಯಲ್ಲೆಲ್ಲ ಇರ್ತಾರೆ. ಇನ್ನೂ 2-3 ಜನ ಬರಬೇಕಾಗಿತ್ತು, ಸೊ ಅವ್ರು ಬಂದಿಲ್ಲ ಇವತ್ತು. ಸರ್ ಅದು ಫಸ್ಟ್ ಏನು ಕೇಳ್ತಾರೆ ಸರ್, ಇದು ರಿಲೀಸು ಯಾವಾಗ ಅಂದರೆ ಈಗ ತಾನೇ ನಾವು ಶೂಟಿಂಗ್ ಎಲ್ಲ ಪ್ರಾರಂಭ ಮಾಡಿದ್ದೀವಿ. ಶೂಟಿಂಗ್ ನಾವು ಒಂದು 3 ಮಂತ್ಸ್ ಒಳಗಡೆ ಶೂಟಿಂಗ್ ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಮ್ಮ ಬಜೆಟ್ ಮೇಲೆ ನಾವು ಎಷ್ಟು ಥಿಯೇಟ್ರ್ ಅಂತ ಡಿಸೈಡ್ ಮಾಡ್ತೀವಿ ಸರ್. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇದು ನಮ್ಮ 4ನೇ ಸಿನಿಮಾ ಸರ್. ಇದು ಲಾಸ್ಟ್ ಟೈಮ್ ಒಂದು ಕಿರುದನಿ ಅಂತ ಸೇಮ್ ಇದೇ ಜಾಗದಲ್ಲಿ ಪ್ರೆಸ್ ಮೀಟೆಲ್ಲ ಮಾಡಿದ್ದೀವಿ. ಮತ್ತು ಇನ್ನೊಂದು ಸಿಡಿಲಬ್ಬರ ಅಂತ, ಮತ್ತು ಮೋಸ್ಟ್ ವಾಂಟೆಡ್ ಅಂತ 3 ಸಿನಿಮಾ ಆಗಿತ್ತು. ಇದು ಲೀಲಾಮೋಹನ ಪ್ರೇಮ ಕಥೆ ಅಂತ ಇದೊಂದು ಮಾಡ್ತಾ ಇರೋದು. ಸೊ ನೀವು ಹೇಳ್ದಂಗೆ ಥಿಯೇಟ್ರ್ ಅಭಾವ ಇದೆ, ಬಟ್ ನಮಗೆ ಸಿನಿಮಾ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಮಾಡ್ತಾಯಿದ್ದೀವಿ ಸರ್. ಸರ್ ಅದು 2 ಸಿನಿಮಾ ಕಂಪ್ಲೀಟ್ ಆಗಿದೆ. ಒಂದು ಸಿನಿಮಾ ಸೆನ್ಸರ್ ಆಯಿತು, OTT ಮತ್ತು TV ರೇಟ್ಸ್ಗೆಲ್ಲ ಅದೆಲ್ಲ ಸಕ್ಸಸ್ ಆಗಿದೆ ಸರ್. ಆಗಿರೋ ದುಡ್ಡೆಲ್ಲ ವಾಪಸ್ ಬಂದಿದೆ. ಇಲ್ಲ ಸರ್, ಇದು ಸತ್ಯ ಘಟನೆ ಆಧಾರಿತ ಸಿನಿಮಾ ಸರ್. ಇದು ಆ್ಯಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಇದೆಯಲ್ಲ ಸರ್, ಬಿಜಾಪುರ ಆ ಕಡೆ ಸೈಡು ಒಬ್ರದ್ದು ಸೇಮ್ ಇದೇ ಥರ ಲವ್ ಸ್ಟೋರಿ ಆಗಿತ್ತು. ಅವಾಗೆಲ್ಲ ಅವ್ರ ಹತ್ರ ಎಲ್ಲ ನಾನು ಹೋಗಿ ಕೇಳ್ಕೊಂಡು ಬಂದು ಬರ್ದಿರೋದು ಸರ್. ಫ್ಯಾಮಿಲಿ ಓರಿಯೆಂಟೆಡ್ ಸರ್. ಇದರಲ್ಲಿ ಯಾವುದೇ ಥರ ಐಟಮ್ ಸಾಂಗು, ವಲ್ಗರ್ಲಿಟಿ ಆ ಥರದ್ದು ಯಾವುದೂ ಇಲ್ಲ ಇದರಲ್ಲಿ. ತುಂಬ ವಿಲೇಜ್ ಸ್ಟೋರಿ. ವಿಲೇಜ್ ಆಗಿರೋದ್ರಿಂದ ನಾವು ಮಡಿಕೇರಿ, ಹುಣಸೂರು, ಕೊಳ್ಳೇಗಾಲ, ಚಾಮರಾಜನಗರ ಮತ್ತು ಈ ಕಡೆ ಸುತ್ತಮುತ್ತ ಹಳ್ಳಿ ವಾತಾವರಣ ಇರ್ತಕ್ಕಂಥ ಲೊಕೇಶನಲ್ಲಿ ಶೂಟಿಂಗ್ ಮಾಡ್ತಾ ಇರೋದು. ಗ್ರಾಮೀಣ ಭಾಗದಲ್ಲಿ ಹೌದು ಸರ್. ಹೌದು ಸರ್. ಮಾತಾಡಿ ಸರ್. ಮಾತಾಡಿ. ಫಸ್ಟ್ ನಿಮ್ಮ ಹೆಸರು ಹೇಳ್ಕೊಳ್ಳಿ. ಸರ್ ನಮಸ್ಕಾರ. ನಾವು ಗೌಡ್ರು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಈ ಸಿನಿಮಾನಲ್ಲಿ. ಈ ಸಿನಿಮಾ ಆ್ಯಕ್ಚುಲಿ ಭಾಳ ಚೆನ್ನಾಗಿ ಬರಬೇಕಾ ಆ ಥರ ಪ್ರಶ್ನೆ ಬರ್ತಾಯಿದ್ದೀನಿ ಸರ್. 8ನೇ ಸಿನಿಮಾ ಸರ್. 2 ಶ್ರೀರಾಮ ಅಬ್ಬಾರನಲ್ಲಿ ಮಾಡಿದ್ದೀನಿ, ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು 2nd ಸಿನಿಮಾ. ಹೌದು ಸರ್. ಐತೆ ಸರ್, ಐತೆ. ಎಲ್ರಿಗೂ ನಮಸ್ಕಾರ. ನಾನು ಈ ಮೂವಿಯಲ್ಲಿ ಒಂದು ಲೀಡ್ ರೋಲ್ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಪ್ರತೀಕ್ ಅಂತ ಹೇಳ್ಬಿಟ್ಟು. ಇವಾಗ ಏನು ನಾವು ಮಾಡ್ತಾಯಿದ್ದೀವಿ, ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ನಂದು ಇದು ಮೊದಲನೇ ಸಿನಿಮಾ. ಸೊ ದಾಸಮೋಹನ್ ಸರ್ ಎಲ್ಲ ಹೇಳಿದ್ದಾರೆ ಹೆಂಗೆ ಅಂತೇಳಿ. ಯಾಕೆಂದರೆ ನಮಗೂ ಒಂದು ಕ್ಯೂರಿಯಾಸಿಟಿ ಇದೆ, ಮೂವಿ ಹೇಗೆ ಬರುತ್ತೆ ಏನಂತ ಹೇಳ್ಬಿಟ್ಟು. ಅದಕ್ಕೆ ಎಲ್ಲ ಟೀಮ್ ವರ್ಕ್ ಅವಶ್ಯಕತೆ ಇದೆ. ಸೊ ಈ ಮೂವಿ ಚೆನ್ನಾಗಿ ಬರಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಜೀವಿತಾ ಅಂತೇಳಿ. ಇದು ನನಗೆ 3ನೇ ಸಿನಿಮಾ. ನಾನು ಫಸ್ಟ್ ಬಂದು ಒಂದು ನಾರಾಯಣದಲ್ಲಿ ಒಂದು ಸಣ್ಣ ರೋಲ್ ಮಾಡಿದ್ದೀನಿ. ಸೆಕೆಂಡ್ ಮೂವಿ ಬಂದು ಸ್ವಲ್ಪ ಲೀಡ್ ಕ್ಯಾರೆಕ್ಟ್ರೇ, ರೂಮ್ ನಂಬರ್ 111 ಮಾಡಿದ್ದೀನಿ. ಅಲ್ಲೂ ಡಾಕ್ಟ್ರ್ ಕ್ಯಾರೆಕ್ಟ್ರೇ. ಇದು ಸರ್ ನನಗೆ ಕಾಲ್ ಮಾಡಿದಾಗ ಇದು ಲೀಡ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ನಾನು ಇದರಲ್ಲಿ ಲೀಡ್ ಕ್ಯಾರೆಕ್ಟ್ರು ಮತ್ತು ವಿತ್ ಡಾಕ್ಟ್ರ್ ಕ್ಯಾರೆಕ್ಟ್ರು ಮಾಡ್ತಾಯಿದ್ದೀನಿ. ಮತ್ತು ನನಗೆ ಈ ಸಿನಿಮಾ ಗ್ರಾಮದ ಅಂದರೆ ಹಳ್ಳಿ ಇದು ಒಂದು ಫ್ಯಾಮಿಲಿ ಸ್ಟೋರಿ ಅಂದಾಗ ನನಗೂ ಇಷ್ಟ ಆಯಿತು. ಅದಕ್ಕೆ ನಾನು ಒಪ್ಕೊಂಡು ಬಂದೆ. ಇದು ಫ್ಯಾಮಿಲಿ ಏನು ಮಕ್ಕಳು ಮತ್ತು ವಯಸ್ಸಾದವ್ರು ಕೂಡ ಕೂತ್ಕೊಂಡು ನೋಡ್ಬೋದು, ಆ ಥರ ಇದೆ ಇದು ಸಿನಿಮಾ. ಹಿಟ್ಟಾಗಲಿ ಮತ್ತು ಅವ್ರಿಗೆ ದೇವ್ರ ಆಶೀರ್ವಾದ ಜಾಸ್ತಿ ಸಿಗಲಿ, ಇದು ಅವಾರ್ಡ್ ಮೂವಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ದುಲ್ ಹಮೀದ್ ಅಂತ. ನಾನು 3ನೇ ಸಿನಿಮಾ ಮಾಡ್ತಾಯಿದ್ದೀನಿ. ದಾಸಮೋಹನ್ ಸರ್ ಅವ್ರು ನಮ್ಮನ್ನು ಕರೆದು ನನಗೆ ಒಂದು ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ. ಅವರು ದೇವರು ಆರೋಗ್ಯ ಕೊಡಲಿ ಅಂತ ನಾನು ಬಯಸ್ತಾಯಿದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ. ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ಅವರು ನಮಗೆ ಮುಂದೆ ತಗೊಂಡು ಬರ್ತಾಯಿದ್ದಾರೆ. ಒಳ್ಳೆಯದಾಗಲಿ ದಾಸಮೋಹನ್ ಸರ್.
ಈ ಸಿನಿಮಾ ಏನು ಸಂದೇಶ ಕೊಡುತ್ತೆ ಅಂದರೆ ಸರ್, ಲವ್ ಅಂದರೆ ಪ್ಯೂರ್ ಅಂತ ಹೇಳ್ತಾರೆ. ಪ್ರೇಮ ಅನ್ನೋದು ಒಂದು ವರ ಇದ್ದಾಗೆ. ಅದರಲ್ಲಿ ಒಂದು ಹುಡುಗಿ ಸತ್ತೋದ್ಮೇಲೆ ಮತ್ತೆ ಇನ್ನೊಂದು ಲವ್ ಆ ಹುಡುಗನಿಗೆ ಮೋಸ ಆಗತ್ತಾ, ಇಲ್ಲ ಅವನಿಗೆ ಟ್ರೂ ಲವ್ ಸಿಗುತ್ತಾ ಅನ್ನೋದೇ ಈ ಸ್ಟೋರಿಯ ಒಂದು ತಿರುಳು. ಸರ್ ಆ್ಯಕ್ಚುಲಿ ಇದು ಲವ್ ಸ್ಟೋರಿ ಅಂತ ಬಂದಾಗ ಹೆಂಗೆ ಅಂದರೆ ಸರ್, ಇದು ವಿಲೇಜ್ ಲವ್ ಸ್ಟೋರಿ ಹಾಗೆ ಅಂದರೆ ಸಿಟಿ ಲವ್ ಸ್ಟೋರಿ, ವಿಲೇಜ್ ಲವ್ ಸ್ಟೋರಿ ಅಂತ ಆ ಥರ ಏನಿರಲ್ಲ. ಲವ್ ಅಂದರೆ ಎಲ್ಲದ ಪ್ಯೂರೇನೆ. ಸೊ ಏನಂದರೆ ಈ ಹುಡುಗ ಮತ್ತು ಆ ಹುಡುಗಿ ತುಂಬ ಮನಸ್ಸು ಪೂರ್ವಕವಾಗಿ ಇಷ್ಟಪಟ್ಟಿರ್ತಾರೆ ಸರ್. ಅವಳು ಇನ್ನೇನೋ ಮದುವೆ ಆಗಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಈ ವಿಲನ್ಗಳು ಅತ್ತೆ ಮಗ ಅವನು ಅತ್ತೆ ಮಗ ವಿಲನ್ ಅಂತ ಹೇಳೋಕ್ಕಾಗಲ್ಲ, ಅವನು ಕೂಡ ಒಂದು ಹೀರೋನೇ. ಬಿಕಾಸ್ ಅವನು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ಅವಳನ್ನ ಮದುವೆ ಆಗಬೇಕು ಅಂತ ಅವನು ಇಷ್ಟಪಟ್ಟಿರ್ತಾನೆ. ಅವನು ವಿಲನ್ ಅಂತ ಹೇಳೋಂಗಿಲ್ಲ. ಬಟ್ ಈ ಹುಡುಗಿ ಅವನನ್ನು ಇಷ್ಟಪಟ್ಟಿರ್ತಾರೆ. ಸೊ ಏನಾಗುತ್ತೆ ಅಂದರೆ ಆ ಹುಡುಗಿ ಏನೋ ಒಂದು ಕಾರಣದಿಂದ ಹೆಡ್ ಇಂಜುರಿ ಆಗಿ ಕೋಮಾ ಸ್ಟೇಜ್ಗೆ ಹೋಗ್ತಾಳೆ. ಕೋಮಾ ಸ್ಟೇಜ್ಗೆ ಹೋದಾಗ ಡಾಕ್ಟ್ರು ಹೇಳ್ತಾರೆ ಇವರು ಉಳಿಯೋದು ಕಷ್ಟ ಅಂತ. ಸೊ ನೀವು ಏನು ಹೇಳ್ತಾ ಇರೋದಂದರೆ ಲವ್ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಅವಳು ಆ್ಯಕ್ಚುಲಿ ಡೆತ್ ಆಗ್ತಾಳೆ. ಸಂದೇಶ ಏನು ಕೊಡದೆ ಇದೆ ಅಂತಂದರೆ ಇದರಲ್ಲಿ ಒಂದು ತುಂಬ ಮೆಡಿಕಲ್ ವಿಷಯನೂ ಇದೆ. ಮತ್ತು ಈ ಥರ ಎಲ್ಲ ಲವ್ ಮಾಡೋಕ್ಕೆ ಹೋಗ್ಬಾರ್ದು, ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ಫ್ಯಾಮಿಲಿ ಓರಿಯೆಂಟೆಡು. ಎಷ್ಟೇ ನಾವು ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಜುಕೇಷನ್ ಆದಮೇಲೆ ತಂದೆ ತಾಯಿ ಇದ್ದಾರೆ, ಅವರು ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಥವಾ ನಮ್ಮ ಮಗನಿಗೆ ಮದುವೆ ಮಾಡಬೇಕು ಅಂದ್ಬಿಟ್ಟು ಅವರು ಕೂಡ ಕನಸು ಕಟ್ಟಿರ್ತಾರೆ. ಸೊ ಆ ಕನಸಿಗೆ ನೀವು ಅಡ್ಡ ಬರಬಾರ್ದು. ಮತ್ತು ಒಂದು ಜೀವ ಅನ್ನೋದು ತುಂಬ ಇಂಪಾರ್ಟೆಂಟು ಅಂತ ಇದೆ. ಇದು ಇನ್ನೂ ತುಂಬ ಮೆಸೇಜ್ ಎಲ್ಲ ಇದೆ ಇದರಲ್ಲಿ. ಬಟ್ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಸ್ವಲ್ಪ ಸಿನಿಮಾ ಟ್ರೈಲರ್ ನೋಡೋಣ ಅಂತ ಅಷ್ಟಕ್ಕೋಸ್ಕರ ಸ್ವಲ್ಪ ಅದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ದಾಸ್ ಮೋಹನ್ ಸಾರು ಏನು ಹೇಳಿದ್ದಾರೆ ಅಂದರೆ ನಮಗೊಂಥರ ಖುಷಿ ಆಗ್ತದೆ. ನಾವು ಇದರಲ್ಲಿ ನನಗೂ 2 ಫಿಲಮಲ್ಲಿ ಪಾತ್ರ ಕೊಟ್ಟಿದ್ದಾರೆ. ಆದ್ರೂ ನಮಗೇನು ಖುಷಿ ಆಗ್ತದೆ ಅಂದರೆ ಇದರಲ್ಲಿ ಯಾವುದೂ ಜಾತಿ ಭೇದ ಇಲ್ಲ. ಎಲ್ಲ ಅಣ್ಣ ತಮ್ಮದಿರ ಥರ ನಾವು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಎಲ್ಲದರಲ್ಲೂ ತೊಗೊಂಡವರು ಏನಂದರೆ ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಸರ್ ಹೇಳ್ದಂಗೆ ಈಗ ಯಾವುದು ಫಿಲಮ್ಗಳು ಓಡ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇರೋದು, ಯಾಕಂದರೆ ನೀವುಗಳೇ ನಮಗೆ ಬೆಳೆಸ್ಬೇಕು, ನಿಮ್ಗಳ ಹತ್ರನೇ ಇರೋದದು. ಏನಕ್ಕೆ ಅಂದರೆ ನಮ್ಮ ಡಿ ಬಾಸ್ ಫ್ಯಾನ್ಗಳು ಎಷ್ಟು ಜನ ಇದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲದರಲ್ಲೂ ನಮ್ಮ ದಾಸ್ ಮೋಹನ್ ಸಾರು ಇದರಲ್ಲಿ ನಮಗೆ 2 ಅಷ್ಟೇ ಫಿಲಮು, ಅವರು ಇಂಥದ್ದು ಎಷ್ಟೋ ಮಾಡಿದ್ದಾರೆ. ಹಾಗಾಗಿ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಅವರಿಗೆ ನಮಗೆ ಎಲ್ಲರಿಗೂ ಏನು ನೀವು ಸಾಧನೆ ನಮಗೆ ಇದು ಮಾಡಿಕೊಡ್ತೀರಾ ನೀವು, ಅದಕ್ಕೆ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೊಟ್ಟವ್ರೆ ದಾಸ್ ಮೋಹನ್ ಅವ್ರು ಏನು ಕ್ಯಾರೆಕ್ಟರ್ ಕೊಟ್ಟರೆ ಒಳ್ಳೆಯದು ಕ್ಯಾರೆಕ್ಟ್ರು. ಅದು ಏನಾದರೂ ಕೊಟ್ಟರೆ ವಿಲನ್ ಇರಲಿ, ಹೀರೋ ಇರಲಿ, ಸೈಡ್ ಇರಲಿ, ಏನಾದರೂ ಇರಲಿ. ನಮ್ಮ ಥ್ಯಾಂಕ್ಸ್ ಫಾರ್ ದಾಸ್ ಮೋಹನ್ ನನಗೆ ಅಂತ. ನಾನೇ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರೋದು. ನಂದು ಇದು 2ನೇ ಸಿನಿಮಾ. ನಂದು ಆಲ್ರೆಡಿ ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ, ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ. ದಾಸ್ ಮೋಹನ್ ಸರ್ ಕರೆದು ಇವಾಗ 2ನೇ ಸಿನಿಮಾದಲ್ಲಿ ನನಗೆ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಕ್ಯಾರೆಕ್ಟರ್ ಯಾವುದು ಅಂತ ಮುಖ್ಯ ಅಲ್ಲ, ಅದಕ್ಕೆ ಜೀವ ತುಂಬೋದು ಮುಖ್ಯ ಆಗುತ್ತೆ. ನಾವು ಯಾವ ರೀತಿ ನಟನೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅವರು ಭರವಸೆ ನಮ್ಮ ಮೇಲೆ ಭರವಸೆ ಇಟ್ಟು ಒಂದು ಚಾನ್ಸ್ ಕೊಟ್ಟಿರೋದ್ರಿಂದ ಆ ಭರವಸೆ ನಾವು ಉಳಿಸ್ಕೊಂಡು ಈ ಮೂವಿನ ಸಕ್ಸಸ್ ಮಾಡಬೇಕು ಅಂತ ಎಲ್ಲರೂ ಇದು ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಾಗರತ್ನ ಅಂತ. ನಾನು ಹೀರೋಯಿನ್ ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ನನಗೆ. ದಾಸ್ ಮೋಹನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಪಿತಾ ಅಂತ. ದಾಸ್ ಮೋಹನ್ ಸರ್ ಅವರು ನನಗೊಂದು ಒಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡ್ತೀನಿ. ಸರು ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡ್ತೀನಿ. ನನಗಿಷ್ಟ ಇದೆ ಮೂವಿ ಮಾಡೋಕ್ಕೆ. ನನಗೆ ಫಸ್ಟ್ ಮೂವಿ ಇದು, ನಾನು ಮಾಡ್ತೀನಿ. ದಾಸ್ ಮೋಹನ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ಗೌತಮಿ. ನಾನು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ನಾನು ದಾಸ್ ಮೋಹನ್ ಸರ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ 2ನೇ ಮೂವಿ. ಆದರೂ ನಾನು ಮೂವಿಲಿ ಫ್ರೆಂಡ್ ಕ್ಯಾರೆಕ್ಟ್ರ್ ಮಾಡ್ತಾ ಇರೋದು ನನಗೆ ಖುಷಿ ಇದೆ ತುಂಬ. ನನಗೇನು ಕೊಟ್ಟಿದ್ದಾರೆ ನಾನು ಅದಕ್ಕೆ ಆ ಪಾತ್ರಕ್ಕೆ ಜೀವ ತುಂಬಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ನಮಸ್ಕಾರ, ನನ್ನ ಹೆಸರು ಭೂಮಿಕಾ ಹುಣಸೂರು ಅಂತ. ಸೊ ಇದು ನನಗೆ ಮೊದಲನೇ ಸಿನಿಮಾ, ಆದರೆ ನಾನು ಸ್ಟೇಜ್ ನಾಟಕಗಳೆಲ್ಲ ಮಾಡಿದ್ದೀನಿ. ಸೊ ಇದನ್ನು ಫಸ್ಟು ಕರ್ದಿ ಸರ್ ಕೊಟ್ಟಿದ್ರು, ದಾಸಮೋಹನ್ ಸರ್, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇವ್ರು ಏನು ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರಕ್ಕೆ ನಾನು ಜೀವ ತುಂಬ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ಇಟ್ಟು ಸರ್ ನನಗೆ ಕೊಟ್ಟಿದ್ದಾರೆ, ಆ ನಂಬಿಕೆ ನಾನು ಉಳಿಸ್ಕೋತೀನಿ. ಥ್ಯಾಂಕ್ ಯು ಸರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಟೀಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾರಿಕಾ ಅಂತ. ನಾನು ನಾಟಕಗಳೆಲ್ಲ ಮಾಡ್ತಿದ್ದೆ ಮೊದಲು. ಅವರು ಕಲಾವಿದರು ಬೆಳಿಬೇಕು ಅಂತ ಆ್ಯಕ್ಟಿಂಗ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಕುಮಾರ್ ಅಂತ, ಪಿರಾವಣಿ ಬಂದಿನಿ. ಮೋಹನ್ ಸರ್ ಕರ್ಕೊಂಬಂದು ಈ ಥರ ಪಾತ್ರ ಮಾಡೋಕ್ಕೆ ಕೇಳೋರೆ, ಅದು ಒಳ್ಳೆಯದಾಗಲಿ, ಎಲ್ಲ ದೇವರಿಂದ ಒಳ್ಳೆಯದಾಗಲಿ.